weekly chart support level 22,600 resistance level 23,300 ವೀಕ್ಲಿ ಚಾರ್ಟ್ ಈ ಕ್ಯಾಂಡಲ್ ಇದುವರೆಗೆ ರೀಚ್ ಆಗೋಕ್ಕೆ ಪಾಸಿಬಿಲಿಟೀಸ್ ಇದೆ. ಇವತ್ತು ಇಂಟ್ರಾಡೇ ಲೆವೆಲ್ ಬಂದು 23,300, ನೆಕ್ಸ್ಟ್ 22,900 ವರೆಗೆ ಬರೋ ಪಾಸಿಬಿಲಿಟೀಸ್ ಇದೆ. ಡೇ ಚಾರ್ಟಲ್ಲಿ ಈ ಟ್ರೆಂಡ್ ಲೈನ್ ಬ್ರೇಕ್ ಆಗಿ 22,800 ಇಲ್ಲಿಂದ ಸಪೋರ್ಟ್ ತಗೊಂಡು ನೆಕ್ಸ್ಟ್ ಲೆವೆಲ್ 22,350 ರೀಚ್ ಆಗೋ ಪಾಸಿಬಿಲಿಟೀಸ್ ಇದೆ. ಇದು ಸೆಲ್ಲಿಂಗ್ ಝೋನ್. 23,350 ಅನ್ನೋದು ಒಂದು ಸೆಲ್ಲಿಂಗ್ ಝೋನ್ ಆಗಿದೆ. ಇಲ್ಲಿ ಸೆಲ್ಲಿಂಗ್ ಪ್ರೆಷರ್ ಬರೋ ಪಾಸಿಬಿಲಿಟೀಸ್ ಇದೆ. ಸಪೋಸ್ ಅವರ್ಲಿ ಚಾರ್ಟ್ ಅವರ್ಲಿ ಚಾರ್ಟಲ್ಲಿ 23,250 ಇದೊಂದು ರೆಸಿಸ್ಟೆನ್ಸ್ ಲೆವೆಲು. ಇಲ್ಲಿಂದ ಸೆಲ್ಲಿಂಗ್ ಪ್ರೆಷರ್ ಸ್ಟಾರ್ಟ್ ಆದರೆ ನೆಕ್ಸ್ಟ್ 23,900 ಲೆವೆಲ್, 23,000, ನೆಕ್ಸ್ಟ್ 22,800 ಟುಡೇ ಲೆವೆಲ್ಸ್ ಬಂದು ಎರಡು ಬರ ರೀಚ್ ಆಗೋ ಪಾಸಿಬಿಲಿಟೀಸ್ ಇದೆ. 1 ಅವರ್ ಚಾರ್ಟಲ್ಲಿ ಫಾರ್ಟಿ ಮಿನಿಟ್ಸ್ ತಗೊಳ್ಳೋಣ. 45 ಮಿನಿಟ್ಸ್ ಚಾರ್ಟ್ ತಗೊಂಡ್ರೆ ಗೊತ್ತಾಯ್ತೆ. 40 ಮಿನಿಟ್ಸ್ ಈ ಟ್ರೆಂಡ್ ಲೈನ್ ಬ್ರೇಕ್ ಆಗಬೇಕು. ಇವತ್ತು ಈ ಟ್ರೆಂಡ್ ಲೈನ್ ಬ್ರೇಕ್ ಆಗಿದ್ರೆ ಫಸ್ಟ್ ಲೆವೆಲ್ 23,150 ಲೆವೆಲ್, ನೆಕ್ಸ್ಟ್ ಲೆವೆಲ್ 23,000 ಲೆವೆಲ್, ನೆಕ್ಸ್ಟ್ ಲೆವೆಲ್ 22,800 ಲೆವೆಲ್ ಬರೋ ಪಾಸಿಬಿಲಿಟೀಸ್ ಇದೆ. $23,300 ರೆಸಿಸ್ಟೆನ್ಸ್ ಲೆವೆಲ್ ರೀಚ್ ಆಗಿ ಅಲ್ಲಿ ರಿವರ್ಸಲ್ ಪ್ಯಾಟರ್ನ್ ಕೊಟ್ಟು ಈ ಟ್ರೆಂಡ್ ಲೈನ್ ಬ್ರೇಕ್ ಆದ್ರೆ ಮಾತ್ರ ಡೌನ್ ಸೈಡ್ ಬರೋ ಪಾಸಿಬಿಲಿಟೀಸ್ ಇದೆ. ಥ್ಯಾಂಕ್ ಯು.